बहुजन समाज से हो, बहुजन समाज से कभी ना झुकना, कभी ना रुकना, अपनी जिंदगी को अपनी शर्तों पे जीने वाले हो तुम। बहुजन समाज का ताकत वाला जन ನೀವು ಯಾವ ಕಾರಣಕ್ಕೂ ಸಹಿತ ನಿಲ್ಲಬಾರದು, ಅಂಜಬಾರದು, ಅಳಗಬಾರದು. ಆ ರೀತಿ ನೀವು ಮುನ್ನಡೆಯಬೇಕಾಗಿದೆ. ಯಾಕಂದ್ರೆ ಬೆಹೆನ್ಜಿ ಅವರ ನಾಯಕತ್ವ ನಿಮ್ಮ ಮುಂದೆ ಇದೆ. वो कहते हैं ना कि अगर किसी चीज़ की लत लग जाए तो वो आदमी की पहचान बन जाती है। तो आज मैं कहता हूँ कि बना लो ये पहचान, एक निडर समाज की, एक ताकतवर समाज की, एक मजबूत बहुजन समाज की। ಯಾವ ಸಮಾಜದಲ್ಲಿ ತನ್ನ ಗುರಿ ಬಗ್ಗೆ ಸ್ಪಷ್ಟತೆ ಇರುತ್ತೋ, ಮುನ್ನಡೆಯೋದ್ರ ಬಗ್ಗೆ ಛಲ ಇರುತ್ತೋ, ಆ ಸಮಾಜ ನಿರ್ಭಯವಾಗಿ ಮುನ್ನಡೆಯುತ್ತೆ. ಬಹುಜನ ಸಮಾಜ ಇವತ್ತು ಬಹಳ ತಾಕತ್ವರ ಸಮಾಜ ಆಗಿದೆ. ಯಾವುದೇ ರೀತಿಯ ದೌರ್ಬಲ್ಯ ಇರತಕ್ಕಂಥ ಸಮಾಜ ಆಗಿದೆ. ಇಂಥ ಸಮಾಜ ಯಾವತ್ತೂ ಹಿಂಜರಿಬಾರದು. बाबा साहब डॉक्टर भीमराव अंबेडकर जी ने लोकतंत्र की कुछ इस तरह व्याख्या की थी: अ फॉर्म एंड अ मेथड ऑफ गवर्नमेंट whereby revolutionary changes in the economic and social life of the people are brought about without bloodshed. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವದ ಬಗ್ಗೆ, ಲೋಕತಂತ್ರದ ಬಗ್ಗೆ ಒಂದು ನಿರೂಪಣೆ ಕೊಡ್ತಾರೆ. ಅರ್ಥ ಏನಂತ ಹೇಳಿದ್ದಾರೆ. ಅನೇಕ ಅರ್ಥಗಳು, ಅನೇಕ ರೀತಿಯ ನಿರೂಪಣೆಗಳು ಬೇರೆ ಬೇರೆ ಕಡೆ ಇದೆ. ಆದರೆ ಬಾಬಾ ಸಾಹೇಬ್ ಹೇಳಿರ್ತಕ್ಕಂಥ ಅದರ ಅರ್ಥ ನಿರೂಪಣೆ ಏನಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ಎಂದರೆ ರಕ್ತಪಾತವಿಲ್ಲದೆ ಸಾಮಾಜಿಕ ಹಾಗೂ ಆರ್ಥಿಕ ಬದಲಾವಣೆ, ಅತ್ಯಂತ ಕ್ರಾಂತಿಕಾರಿ ಬದಲಾವಣೆಯನ್ನು ತರ್ತಕ್ಕಂಥ ಒಂದು ವಿಧಾನ ಹಾಗೂ ಒಂದು ರೂಪ ಆಗಿರ್ತದೆ. ಕ್ರಾಂತಿಕಾರಿ ಬದಲಾವಣೆ ಆಗುತ್ತೆ ಅಂದರೆ ರಕ್ತಪಾತ ಇರೋದಿಲ್ಲ. ಕಮ್ಯುನಿಸ್ಟರ ರಕ್ತಪಾತ ಇರೋದಿಲ್ಲ, ಅಥವಾ ಬಿಜೆಪಿಯವರ ಥರ ಅಲ್ಲಿ ದಬ್ಬಾಳಿಕೆ ಇರೋದಿಲ್ಲ. ರಕ್ತಪಾತವಿಲ್ಲದೆ ಹೊಂದಾಣಿಕೆ, ಪ್ರೀತಿ, ಪ್ರೇಮ ಮೂಲಕ ಆಗುತ್ತೆ. ಇದೇ ನಿಜವಾದ ಪ್ರಜಾಪ್ರಭುತ್ವ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. So let's imagine this version of India. ಇದನ್ನ ನಾವು ಸ್ವಲ್ಪ ಕಲ್ಪನೆ ಮಾಡ್ಕೊಂಡು ಇದು ಹೇಗಿರುತ್ತೆ, ಇಂತಹ ಭಾರತ, ರಕ್ತಪಾತವಿರತಕ್ಕಂಥ ಬದಲಾವಣೆ ತರ್ತಕ್ಕಂಥ ಭಾರತ ಹೇಗಿರುತ್ತೆ ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. जहाँ पर स्कूल में बच्चों के बीच भेदभाव नहीं होता, ऐसा है बाबा साहब के विचारों का भारत. ಶಾಲೆಗಳಲ್ಲಿ ಮಕ್ಕಳ ಮಧ್ಯೆ, ವಿದ್ಯಾರ್ಥಿಗಳ ಮಧ್ಯೆ, ವಿದ್ಯಾರ್ಥಿ ಮಧ್ಯೆ ಯಾವುದೇ ರೀತಿ ಭೇದಭಾವ ಇರೋದಿಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆಯ ಭಾರತ. जहाँ पर महिलाओं पर अत्याचार नहीं होता, ऐसा है बाबा साहब के विचारों का भारत. ಎಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯೋದಿಲ್ಲೋ, ಎಲ್ಲಿ ಮಹಿಳೆಯರಿಗೆ ಸಮಾನವಾದ ಅವಕಾಶ ಇರುತ್ತೋ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆಯ ಭಾರತ. जहाँ पर आपका प्रमोशन आपकी जाति देखकर नहीं, आपकी काबिलियत पर होता है, ऐसा है बाबा साहब के विचारों का भारत. ಯಾವ ದೇಶದಲ್ಲಿ ನಿಮ್ಮ ಉನ್ನತಿ, ನಿಮ್ಮ ಪ್ರಗತಿ ನಿಮ್ಮ ಜಾತಿ ಮೇಲೆ ಆಗುವುದಿಲ್ಲ, ನಿಮ್ಮ ಸಾಮರ್ಥ್ಯದ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ ಎಲ್ಲಿ ನಿಮ್ಮ ಉನ್ನತಿ, ನಿಮ್ಮ ಪ್ರಗತಿ ಇರುತ್ತಲ್ಲ, ಅದು ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆಯ ಭಾರತ ಆಗಿದೆ. जहाँ पर हर जाति और धर्म को बराबर का सम्मान मिले, ऐसा है बाबा साहब के विचारों का भारत. ಇಲ್ಲಿರ್ತಕ್ಕಂಥ ಎಲ್ಲ ಜಾತಿ, ಧರ್ಮ, ಜನಾಂಗಗಳಿಗೆ ಸಮಾನವಾದ ಅವಕಾಶ ಇರುತ್ತೆ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆಯ ಭಾರತ. Baba Sahab Dr. Bhimrao Ambedkar ji believed in an India where women had the same rights as men. But sadly, we don't live in Baba Sahab's version of India. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆಯ ಭಾರತದಲ್ಲಿ ಪುರುಷರಿಗೆ ಎಷ್ಟು ಅವಕಾಶಗಳು, ಹಕ್ಕುಗಳಿರುತ್ತೋ ಅಷ್ಟೇ ಅವಕಾಶಗಳು, ಹಕ್ಕು ಹೆಣ್ಮಕ್ಳಿಗೂ ಸಹಿತ ಇರುತ್ತೆ, ಮಹಿಳೆಯರಿಗೂ ಇರುತ್ತೆ. ಆದರೆ ದುರಂತ ಅಂತ ಹೇಳಿದ್ರೆ ಅಂತಹ ಭಾರತದಲ್ಲಿ ನಾವು ಇವತ್ತು ಬದುಕಿಲ್ಲ. ಇವತ್ತಿನ ಭಾರತ ಆ ರೀತಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆಯ ಭಾರತದಲ್ಲಿ ನಾವಿಲ್ಲ ಈಗ. हकीकत तो ये है कि आज यहाँ
कर्नाटक में जो बीजेपी की सरकार चल रही है वह जनता और बहुजन समाज विरोधी है। ಇವತ್ತಿನ ವಾಸ್ತವಾಂಶ ಅಂತ ಹೇಳಿದ್ರೆ ಇಲ್ಲಿನ ಸರ್ಕಾರ, ರಾಜ್ಯ ಸರ್ಕಾರ, ಬಿಜೆಪಿ ಸರ್ಕಾರ, ಈ ಬಿಜೆಪಿ ಸರ್ಕಾರ ಇಲ್ಲಿ ಜನವಿರೋಧಿ ಆಗಿದೆ, ಬಹಳ ಮುಖ್ಯವಾಗಿ ಬಹುಜನ ವಿರೋಧಿ ಸರ್ಕಾರ ಮತ್ತೆ ವ್ಯವಸ್ಥೆ ಇವತ್ತಿದೆ. ಇದು ನಮ್ಮ ದುರಂತ. जहां पर भाजपा सरकार ने प्रिवेंशन ऑफ स्लॉटर एंड प्रिजर्वेशन ऑफ कैटल एक्ट लागू किया, उसी भाजपा की सरकार के दौरान 40,000 से ज़्यादा बहन बेटियों पर अत्याचार के केस दर्ज किए गए। ಈ ಬಿಜೆಪಿ ಸರ್ಕಾರದಲ್ಲಿ ಇವತ್ತಿನ ಅವಧಿಯಲ್ಲಿ ಗೋಹತ್ಯೆ ನಿಷೇಧವನ್ನ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ಗೋಮಾತಾ ರಕ್ಷಣೆ ಮಾಡೋದಕ್ಕೆ ಇವರು ತುದಿಗಾಲ ಮೇಲಿದ್ದಾರೆ, ಅದಕ್ಕಾಗಿ ಬದಲಾಗಿದ್ದಾರೆ. ಆದರೆ ಇದೇ ಭಾಗದಲ್ಲಿ ನಿಜವಾದ ಮಾತೆಯರಿದ್ದಾರಲ್ಲ, ಮಹಿಳೆಯರಿದ್ದಾರಲ್ಲ, ಅವರು 40,000 ಮಹಿಳೆಯರು ಪ್ರತಿ ವರ್ಷ ಅವ್ರ ಮೇಲೆ ಅತ್ಯಾಚಾರ ನಡೀತಾ ಇದೆ. शायद भाजपा की सरकार के लिए हमारी बहन बेटियों की जान की कीमत जानवरों से भी कम है। ಈ ಬಿಜೆಪಿ ಸರ್ಕಾರದಲ್ಲಿ ದನ ಕರುಗಳಿಗೆ ಇರ್ತಕ್ಕಂಥ ಮರ್ಯಾದೆ ಹೆಣ್ಮಕ್ಳಿಗಿಲ್ಲ. जहां पर भाजपा की सरकार ने चुनाव से पहले 25,000 की धनराशि सभी समाज की गरीब बहनों की शादी के लिए देने का वादा किया था, यही वादा चुनाव के बाद सभी समाज की गरीब बहनों से बदलकर सिर्फ हमारे ब्राह्मण समाज की बहनों के लिए कर दिया गया। शायद भाजपा की सरकार के लिए दलित समाज, पिछड़े वर्ग और अल्पसंख्यक समाज की बहनों की शादी में आर्थिक मदद करने की कभी से नियत ही नहीं थी। ಚುನಾವಣೆಗೆ ಹೋದ ಬಿಜೆಪಿ ಸರ್ಕಾರ ಹೇಳಿತು ಎಲ್ಲ ಹೆಣ್ಮಕ್ಳಿಗೆ ಮದುವೆ ಕಾಲಕ್ಕೆ 25,000 ರೂಪಾಯಿ ಧನ ಸಹಾಯ ನೀಡಿ ಅಂತ ಹೇಳಿ. ಆದರೆ ಚುನಾವಣೆಯ ನಂತರ ಇಲ್ಲಿರ್ತಕ್ಕಂಥ SC ST OBCಗಳಾಗಲಿ ಅಲ್ಪಸಂಖ್ಯಾತರಾಗಲಿ ಆ ಹೆಣ್ಮಕ್ಳ ಮದುವೆ ಕಾಲಕ್ಕೆ ಯಾವುದೇ ಧನ ಸಹಾಯ ಬಂದಿಲ್ಲ. ಮಹಿಳೆಯರಿಗೆ ನಾವು ಧನ ಸಹಾಯ ಮಾಡ್ತೀವಿ, ಮದುವೆ ಕಾಲಕ್ಕೆ ಕಳಿಸಿದಂಥ ಮಾತು ಇಲ್ಲಿರ್ತಕ್ಕಂಥ ಬ್ರಾಹ್ಮಣ ಸಮಾಜದ ನಮ್ಮ ಸಹೋದರಿಯರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಅಂದ್ರೆ ಬ್ರಾಹ್ಮಣ ಸಮಾಜವನ್ನು ಹೊರತುಪಡಿಸಿ ಉಳಿದವರಿಗೆ ಯಾರು ಸಹಿತ ಇವ್ರ ಕಣ್ಣಿಗೆ ಮಹಿಳೆಯರಾಗಿ ಕಾಣಿಸ್ತಾ ಇಲ್ವಾ? जहां पर भाजपा की सरकार ने चुनाव से पहले हमारी गरीब महिलाओं के लिए सैनिटरी नैपकिन्स देने का वादा किया था, उसी भाजपा की सरकार ने चुनाव के बाद हमारी गरीब बहनों को, महिलाओं को एक भी सैनिटरी नैपकिन उपलब्ध नहीं कराया। ಚುನಾವಣೆ ಮುಂದವರು ಹೇಳಿದ್ರು ಇಲ್ಲಿರ್ತಕ್ಕಂಥ ಎಲ್ಲ ಬಡ ಹೆಣ್ಮಕ್ಕಳಿಗೆ ನಾವು ಅವ್ರ ಮುಟ್ಟಿನ ಕಾಲಕ್ಕೆ ಅಗತ್ಯವಾದಂಥ ನ್ಯಾಪ್ಕಿನ್ಸ್ನ ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಚುನಾವಣೆ ನಂತರ ಒಂದೇ ಒಂದು ನ್ಯಾಪ್ಕಿನ್ ಸಹಿತ ಯಾರಿಗೂ ಕೊಟ್ಟಿಲ್ಲ. शायद भाजपा की सरकार के लिए हमारी गरीब महिलाओं की जिंदगी की कीमत कोई नहीं रह गई है। ಯಾಕೆ ಇಲ್ಲಿರ್ತಕ್ಕಂಥ ನಮ್ಮ ಮಹಿಳೆಯರ ಜೀವನ ಬದುಕು ಅದರ ಬಗ್ಗೆ ಯಾವುದೇ ಮೌಲ್ಯ ಬಿಜೆಪಿ ಸರ್ಕಾರ ಇರುವಂತೆ ಬೆಲೆನೇ ಇಲ್ವಾ? तो साथियों, यहाँ की भाजपा सरकार ना सिर्फ नाकाम रही गरीबों को घर देने में, ना सिर्फ नाकाम रही हमारे बेरोज़गार जनता को रोज़गार देने में, ना सिर्फ नाकाम रही हमारे किसान भाइयों को उनकी फसल का सही दाम दिलाने में, तो मुख्यमंत्री जी जो झूठ और धोखा आपने यहाँ की गरीब जनता को और हमारे बहुजन समाज को दिया है वह किसी से छिपा नहीं है। ಇಲ್ಲೇ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಬಡವರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮ ಮಾಡೋದ್ರಲ್ಲಿ ಅವರ ಪ್ರಾಮಾಣಿಕತೆ ಇಲ್ಲ. ಹಾಗೆಯೇ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಅಂತಕ್ಕಂಥ ಪ್ರಯತ್ನಿಸೋದು ಪ್ರಾಮಾಣಿಕವಾಗಿ ಯಾವುದೇ ಪ್ರಯತ್ನ ಮಾಡ್ತಾರೆ. ಹಾಗೆಯೇ ಇಲ್ಲಿರ್ತಕ್ಕಂಥ ಕೃಷಿ ಕಾರ್ಮಿಕರಿಗೆ, ರೈತರಿಗೆ, ಅವರಿಗೆ ಅಭಿವೃದ್ಧಿಪಡಿಸೋದಕ್ಕೆ ಬೇಕಾದ ಯೋಜನೆ ಮಾಡೋದ್ರಲ್ಲಿ ಅದರಲ್ಲೂ ಸಹಿತ ಅವರಿಗೆ ಯಾವ ಪ್ರಾಮಾಣಿಕತೆ ಇಲ್ಲ. साथियों, हमारा बहुजन समाज जो मुख्यमंत्री के साथ साथ प्रधानमंत्री बनाने की ताकत रखता है, उसी समाज का शोषण किया जाता है। और यह अकेले कर्नाटक स्टेट का हाल नहीं
बल्कि हर एक प्रदेश का हाल है जहां पर मनुवादी सोच रखने वाली सरकारें चल रही हैं। ಎಲ್ಲೆಲ್ಲ ಮನುವಾದಿ ಚಿಂತನೆ ಇರತಕ್ಕಂಥ ಸರ್ಕಾರ ಆಯ್ತು ಆ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತಂದ್ರೆ ಯಾವ ಸಮಾಜಕ್ಕೆ ಮುಖ್ಯಮಂತ್ರಿಗಳನ್ನ ಮಾಡ್ತಕ್ಕಂಥ ತಾಕತ್ತಿದೆಯೋ ಪ್ರಧಾನಮಂತ್ರಿಗಳನ್ನ ಮಾಡ್ತಕ್ಕಂಥ ತಾಕತ್ತಿದೆಯೋ ಆ ಸಮಾಜಕ್ಕೆ ಅತ್ಯಂತ ಅನ್ಯಾಯ ಶೋಷಣೆಗಳನ್ನ ಮಾಡ್ತಾ ಇದೆ। ಇದು ಕೇವಲ ಕರ್ನಾಟಕ ಮಾತ್ರ ಸೀಮಿತ ಅಲ್ಲ, ಇಡೀ ಇಂಡಿಯಾ ಪೂರ್ತಿ ಈ ಸ್ಥಿತಿ ಇದೆ। और साथियों, यही फितरत है कांग्रेस की, धोखा देना, कमजोरों पर अत्याचार करना और बहुजन समाज को हमेशा दबा कर रखना। ಇದು ಕೇವಲ ಬಿಜೆಪಿ ಸರ್ಕಾರ ಮಾತ್ರ ಮಾಡ್ತಾ ತಿಳ್ಕೋಬೇಡಿ, ಇದಕ್ಕೆ ಮೊದಲಿದ್ದಂತ ಕಾಂಗ್ರೆಸ್ ಇದೇ ಕೆಲಸನೇ ಮಾಡಿದ್ದು। ಎಲ್ಲೆಲ್ಲೆಲ್ಲ ದುರ್ಬಲಿದ್ದಾರ ಅವ್ರ ಮೇಲೆ ಶೋಷಣೆಗಳಾಗಿದೆ, ಅತ್ಯಾಚಾರಗಳಾಗಿದೆ, ಅವ್ರು ಏನ್ ಮಾಡಿದ್ದಾರೆ ಅದರ ಮುಂದುವರಿಕೆನೇ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ। साथियों, इसी तरह है केंद्र की भाजपा सरकार। कुछ लोग मन की बात सुनाकर ले गए वोट आपका, और अब जब जनता परेशान और बेहाल है तो मन की बात सुनाकर बोलते हैं, अरे हम तो फकीर आदमी हैं, झोला उठाकर चल पड़ेंगे। ಇಲ್ಲಿ ಕೆಲವು ನಾಯಕರು ಹೇಳ್ತಾರೆ ನಾವು ಮನ್ ಕಿ ಬಾತ್ ಮನಸಲ್ಲೇ ನಾನು ಹೇಳ್ತಾ ಇದ್ದೀನಿ, ಆ ಮನ್ ಕಿ ಬಾತ್ ಅವ್ರ ಮಾತನ್ನ ಕೇಳ್ಕೊಂಡು ನಾವು ಮೂರ್ಖ ಆಗ್ತಾ ಇದ್ದೀವಿ ಅಂದ್ರೆ ನಮಗೆ ಚಿಕ್ಕದ ನಡೀತಾ ಇದೆ, ನಾವು ಕರೀತಿದ್ದೀವಿ, ಸುಮ್ಮನೆ ಜೋಡಿಗೆ ಎಲ್ಲರೂ ಹೆಂಗೋ ಬದುಕರಾಯ್ತು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ। ನಮ್ಮ केंद्र की सरकार का वादा 10 करोड़ नौकरी देने का, केंद्र की सरकार का वादा महंगाई कम करने का, केंद्र की सरकार का वादा गरीबी खत्म करने का। ಈ ಕೇಂದ್ರ ಸರ್ಕಾರ ಅನೇಕ ಆಶ್ವಾಸನೆಗಳನ್ನು ಕೊಟ್ಟಿದೆ, ಅಲ್ಲಿ ಪ್ರಮುಖವಾಗಿ ಅಂದರೆ ಪ್ರತಿ ವರ್ಷ 10 ಕೋಟಿ ಕೆಲಸಗಳನ್ನ ನಾನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, 10 ಕೋಟಿ ಪ್ರತಿ ವರ್ಷ। ಹಾಗೆಯೇ ಇಲ್ಲಿ ತಕ್ಕ ಬೇರೆ ಏರಿಕೆಗಳನ್ನು ಕಡಿಮೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು, ಬಡತನ ನಿರ್ಮೂಲನೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು। ಕೇಂದ್ರ ಸರ್ಕಾರ ಮಾಡಿದಂಥ ಕೆಲಸ ಅದೇನು ಹೇಳ್ತಾರೆ ನೋಡಿ। क्या यहाँ बैठे मेरे साथियों की लग गई नौकरियां? ಇಲ್ಲಿ ಕೂತಿರ್ತಕ್ಕಂಥ ನಿಮಗೆ ಇದೆಲ್ಲ ಆಗಿದೆ ಅಂತ ಅನಿಸ್ತಾ ಇದೆಯಾ? ಅನಿಸ್ತಾ ಇದೆಯಾ? ಜೋರಾಗಿ ಹೇಳಿ। क्या आप लोगों के लिए हो गई महंगाई कम? ನಿಮಗಾಗಿ ಬೆಲೆ ಕಡಿಮೆ ಆಗಿದೆಯಾ ಇವತ್ತು? क्या आप लोगों की बढ़ी आमदनी? साथियों, जो 10 करोड़ नौकरी देने का वादा किया था, 10 करोड़ तो दूर, 5 करोड़ लगी हुई मैन्युफैक्चरिंग सेक्टर में वो नौकरियां भी आज घटकर सिर्फ 2.5 करोड़ रह गई हैं। 10 ಕೋಟಿ ನೌಕರಿ ಕೊಡ್ತೀವಿ ಅಂತ ಹೇಳಿದವರು 10 ಕೋಟಿ ಬೇಡ 5 ಕೋಟಿ ಕೊಡ್ತಾರೆ ಅಂತ ಅದಲ್ಲ,